ಚಾಮುಂಡೇಶ್ವರಿ ಕ್ಷೇತ್ರದಿಂದ ಯಾರು ಸ್ಪರ್ಧೆ ಮಾಡ್ತಾರೆ JDSನಲ್ಲಿ ಮುಂದೆ ಅನ್ನುವಂಥ ಪ್ರಶ್ನೆ. ಯಾಕೆ ಅಂದರೆ GT ದೇವೇಗೌಡ ಅವರು ಆ ಅಂತರವನ್ನು ಕಾಯ್ಕೊಂಡಿರೋ ಹಿನ್ನೆಲೆಯಲ್ಲಿ. ಸೊ ಈಗ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋ ಹೆಸರು ಸಾರಾ ಮಹೇಶ್ ಅನ್ನುವಂಥ ಅಭಿಪ್ರಾಯ ಕೇಳಿಬರ್ತಾ ಇದೆ. HTT ಭೇಟಿ ನಂತರ ಮಾಜಿ ಸಚಿವ ಸಾರಾ ಮಹೇಶ್ ಈ ವಿಷಯವಾಗಿ ಮಾತನಾಡಿದ್ರು. ನಮಗೆ ಎಲ್ಲಿ ಸ್ಪರ್ಧೆ ಮಾಡುವಂಥ ಪಕ್ಷ ಹೇಳುತ್ತೆ, ಪಕ್ಷದ ತೀರ್ಮಾನದಂತೆ ನಾನು ಕೂಡ ಸ್ಪರ್ಧೆ ಮಾಡ್ತೀನಿ, ಯಾರು ಯಾವಾಗ ಸ್ಪರ್ಧಿಸಬೇಕು ಅನ್ನೋದು ಪಕ್ಷದ ನಿರ್ಧಾರವಾಗಿರುತ್ತೆ ಅಂತ ಕುಮಾರಸ್ವಾಮಿ ಮತ್ತು ದೇವೇಗೌಡರ ಭೇಟಿಯ ನಂತರದಲ್ಲಿ ಅವರು ಮಾತನಾಡಿದರು. ಸಕ್ರಿಯವಾಗಿಲ್ಲ, ಯಾವುದೇ ಒಂದು ಸಭೆಗಳಲ್ಲಿ ಅವರು ಭಾಗಿಯಾಗ್ತಿಲ್ಲ, ಕ್ಷೇತ್ರದ ಅಭಿವೃದ್ಧಿ ವಿಚಾರವಾಗಿ ಅವ್ರು ತಲೆ ಕೆಡಿಸ್ಕೊಳ್ತಾ ಇಲ್ಲ, ಸ್ಪೆಷಲಿ ಅಂತರವನ್ನು ಕಾಯ್ಕೊಂಡಿದ್ದಾರೆ. ಹೀಗಾಗಿ ಪಕ್ಷ ಒಂದು ತೀರ್ಮಾನಕ್ಕೆ ಬರುತ್ತೆ, ಅದಕ್ಕೆ ನಾವು ಕೂಡ ಬದ್ಧರಾಗಿರ್ತೀವಿ ಅಂತ ಅಂದಿದ್ದಾರೆ ಸಾರಾ ಮಹೇಶ್. ನೀವು ಚಾಮುಂಡೇಶ್ವರಿ ಕ್ಷೇತ್ರದಿಂದ ಮುಂಬರುವ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀರಾ ಅಂತೇಳಿ ನಿಮ್ಮ ಜೊತೆ ಇರೋಂಥ ಪರಿಷತ್ ಸದಸ್ಯರು ಹೇಳಿದ್ದಾರೆ, ನಿಜಾನ ಅದು? ನೋಡಿ, ಇನ್ನೂ 2 ವರ್ಷ ಚುನಾವಣೆ ಇದೆ. ಅಲ್ಲಿ ಸ್ವಲ್ಪ ನಮ್ಮ ಈಗಿರ್ತಕ್ಕಂಥ ಶಾಸಕರು ಸಕ್ರಿಯವಾಗಿ ನಮ್ಮ ಜೊತೆಯಲ್ಲಿಲ್ಲ. ಅವರವರ ವೈಯಕ್ತಿಕ ಅಭಿಪ್ರಾಯಗಳನ್ನು ಕಾರ್ಯಕರ್ತರು ಹೇಳ್ತಾರೆ. ಆದರೆ ನನಗೆ ಕೃಷ್ಣರಾಜ ನಗರ ನನ್ನ ಮತದಾರರ ಪ್ರಭುಗಳು 3 ಸಾರಿ ನನ್ನನ್ನು ಆಯ್ಕೆ ಮಾಡಿ ಶಾಸಕರನ್ನು ಮಾಡಿ ಮಂತ್ರಿ ಮಾಡಿದ್ದಾರೆ. ನಾವು ಈ ಬಾರಿ ಸಮ್ಮಿಶ್ರ ಸರ್ಕಾರದಲ್ಲಿ ನಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು, ನಮ್ಮೆಲ್ಲರ ಉದ್ದೇಶ ಅಷ್ಟೆ. ಇಲ್ಲಿ ಯಾರನ್ನು ಎಲ್ಲಿಗೆ ಅಭ್ಯರ್ಥಿಯನ್ನು ಮಾಡಬೇಕು, ಯಾವ ಸಂದರ್ಭದಲ್ಲಿ ಯಾರನ್ನು ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಬೇಕು, ಆ ಎಲ್ಲ ತೀರ್ಮಾನಗಳನ್ನು ನನ್ನ ನಾಯಕರುಗಳಾದಂಥ ದೇವೇಗೌಡ ಸಾಹೇಬರು ಮತ್ತು ನಮ್ಮ ನಾಯಕರಾದಂಥ ಕುಮಾರಣ್ಣರವರು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಪ್ರಮುಖವಾಗಿ ತೀರ್ಮಾನವನ್ನು ತಗೊಳ್ಬೇಕು ಅಂತಂದರೆ ನಾಯಕರೇ ತಗೊಳ್ಬೇಕು, ಯಾವುದೇ ಪಕ್ಷದಲ್ಲಾದರೂ ಹೈಕಮಾಂಡ್ ತಗೊಳ್ಬೇಕು. ಆದರೆ ಸ್ಥಳೀಯ ಮಟ್ಟದಲ್ಲಿ ಕಾರ್ಯಕರ್ತರ ಮನಸ್ಸಿನಲ್ಲಿ ಏನಿದೆ ಅಂತ ಈಗ ನಿಮ್ಮ ಜೊತೆ ಏನಾದರೂ ಆ ಬಗ್ಗೆ ಏನಾದರೂ ಚರ್ಚೆ ಮಾಡಿರೋವಂಥದ್ದು? ಈಗ ಹಾಲಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ GT ದೇವೇಗೌಡರು, ಸಕ್ರಿಯರಾಗಿಲ್ಲ, ಬಹಿರಂಗವಾಗಿ ಎಲ್ರಿಗೂ ಗೊತ್ತಿದೆ, ಒಪ್ಕೊಳ್ಳುವಂಥ ವಿಚಾರನೆ. ನೀವು ಅಲ್ಲಿ ಸ್ಪರ್ಧೆ ಮಾಡಿದ್ರೆ ಪಕ್ಷಕ್ಕೂ ಅನುಕೂಲ ಆಗ್ಬೋದು ಅನ್ನುವಂಥ ಭಾವನೆ ಅಲ್ಲಿನ ಕಾರ್ಯಕರ್ತರಲ್ಲಿ, ಮುಖಂಡರಲ್ಲಿ ಏನಾದರೂ ಇದೆಯಾ? ಸರ್, ಏನಾಗಿದೆ, ಒಂದು ಪಕ್ಷ ಅಂತ ಹೇಳಿದ್ಮೇಲೆ ಅವರವ್ರದ್ದೇ ರೀತಿಯಲ್ಲಿ